ನಮ್ಮ ಪಾಲಿಗೆ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು. ಯಾಕೆಂದರೆ ಮತ್ತೆ ನನ್ನ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಜ್ಞಾಪಕ ಬಂತು. ನಾವು ಸಾಕಷ್ಟು ಸುಮಾರು ಇವತ್ತು 10 ಕಿಲೋಮೀಟ್ರ್ ನಡೆದಿದ್ದೀವಿ. ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಇವತ್ತು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಗೋರೆಕಾಯಿಗಳು, ಈ ಎಲೆಂಜಿ ಹಣ್ಣೆಲ್ಲ ತಿಂತಾಯಿದ್ವಿ. ಸೌತೆಕಾಯಿ, ರೈತರೆಲ್ಲ ಸೌತೆಕಾಯಿ, ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟಿಗೆ ಹೋಗಿ ಎಷ್ಟು ವರ್ಷದಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು, ಇದೇ ಊರಲ್ಲೇ ಒಂದು 5 ರಿಂದ 6 ಜನ ನಮ್ಮ ವೆಂಕಟಮ್ಮವರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ಆನ್ಸ್ವಾಮಿ ಅವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ, ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ, ಉಳೋನಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ. ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ. ಸೊ ಮುಂದಿನ ಒಂದು ಕಡತಗಳನ್ನು ತಹಸೀಲ್ದಾರ್ಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ, ಸಾಗುವಳಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊತೀವಿ. ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡರು, ನಮ್ಮ ಕಮಿಟಿಯವರು ಮತ್ತು ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಎಲ್ಲೋ ಕೂತ್ಕೊಂಡು ಎಸಿಯಲ್ಲಿ ಕೂತ್ಕೊಂಡು ಸೈನ್ ಹಾಕಿ ಬಿಟ್ಬಿಟ್ರೆ ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಯಾರು ಸಿಗಬೇಕು ಅವ್ರಿಗೆ ಹೋಗಲ್ಲ. ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಢ್ರಿಗೆ, ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ, ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ. ಈಗ ಯಾರಿಗೆ ಲ್ಯಾಂಡ್ ಇಲ್ಲ, ಯಾರು ನಿಜವಾಗಿ ಬಡವರಿದ್ದಾರೆ, ಯಾರಿಗೆ ಮಿಡ್ಲ್ ಇದರಲ್ಲಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟು ಸೋಮವಾರ ಮಂಗಳವಾರ ತಾಯ್ಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾಯಿದ್ದೀವಿ. ಸೊ ಇದಕ್ಕೆ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಪ್ರಮುಖ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ದರಖಾಸ್ತು ಕಮಿಟಿ, ನಮ್ಮ ಸರ್ಕಾರ ಏನು 5 ಜನನ ನೇಮಕ ಮಾಡಿದೆ. ಅಧ್ಯಕ್ಷರಾಗಿ ಶಾಸಕರಾಗಿ ಇರ್ತಾರೆ ನೀಲಾವತಮ್ಮ, JK, ನಾನು, ನಮ್ಮ ಮೇಡಮ್ ಕಾರ್ಯದರ್ಶಿಗಳಾಗಿರ್ತಾರೆ. ನಮ್ಮ ಕಮಿಟಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು, ಅಧ್ಯಕ್ಷರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಭೂಮಿಯನ್ನು ಮಂಜೂರು ಮಾಡಬೇಕು. ಯಾವ ಸಮಯದಲ್ಲಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ. ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ 2-3 ಮೀಟಿಂಗ್ಗಳಾಯಿತು. ಆ ಮೀಟಿಂಗಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ. ಅದೇ ರೀತಿ ಇವತ್ತು ಆಮಣಿ ಹೋಗ್ಲಿಕ್ಕೆ ಸೇರಿರ್ತಕ್ಕಂಥ ಒಂದು 4-5 ಹಳ್ಳಿಗಳು ಹೋಗಿದ್ವಿ. ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಮಾಧ್ಯಮದವರೆಲ್ಲ ನೋಡಿದಿರಿ. ನಾವು ಯಾರು ಭೂಮಿಯಲ್ಲಿರ್ತಾನೋ ಅಂಥ ಭೂಮಿದಾರನಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಏನು ನಾವು ಮಾತಾಡ್ಕೊಂಡು ಅದೇ ರೀತಿ ನಡೀತೀವಿ. ಅದೇ ರೀತಿ ಕೂಡ ಏನಿವತ್ತು ತಾಯ್ಲೂರು ಹೋಬಳಿ ಎಲ್ಲ ಒಂದು 120 ಇದೆ, ಎಲ್ಲ ಟೋಟಲ್ ಒಂದು 160, 170 ಇದೆ. ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಚೀಟಿಗೆ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಲ್ಲಿ ಹೇಳ್ತಾ, ನಾವು ಏನು ಇವತ್ತು ಮಂಗಳವಾರ ಹೇಳಿದ್ದಾರೆ, ಆ ಮಂಗಳವಾರ ತಾಯ್ಲೂರು ಹೋಬಳಿ ಎಲ್ಲ ಓಡಾಡಿ ನಾವು ಅಲ್ಲೇ ಆ ಓಡಾಡ್ತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಕಮಿಟಿಯವರು ಎಲ್ಲರೂ ಸೇರಿ ಸಾಗುವಳಿ ಚೀಟಿ ಹಂಚ್ತೀವಿ ಅಂತೇಳಿ ಈ ಸಮ್ಮುಖದಲ್ಲಿ 2 ಮಾತು ಹೇಳಿ ಮುಗಿಸ್ತಾ ಇದ್ದೀವಿ. ಜೈ ಎಲ್ಲ ಕಮಿಟಿಯವ್ರಿಗೂ ಧನ್ಯವಾದಗಳು ಹೇಳ್ತೀವಿ. ನಾವು ಇವತ್ತಿನ ಈ ಒಂದು ಕಮಿಟಿ ಆಗಿದ್ದು ಇಷ್ಟು ವರ್ಷದಿಂದನೂ ಯಾರು ಆಗಲೇ ಬಂದಿರೋದು ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಒಳ್ಳೆಯ ಒಂದು ತೀರ್ಮಾನ ತಗೊಂಡು ಈ ಫೀಲ್ಡಿಗೆ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡೋಕೆ ಬಂದಿರತಕ್ಕಂಥ ನಮ್ಮ ಕಮಿಟಿಯವ್ರಿಗೆ ಧನ್ಯವಾದಗಳು ಹೇಳ್ತೀವಿ.